ಭಾರತದ ರಾಜಕೀಯದಲ್ಲಿ ಈಗ ಸಂಸತ್ತು ಕೇವಲ ಚರ್ಚೆಯ ವೇದಿಕೆಯಾಗಿ ಉಳಿದಿಲ್ಲ. ಇದು ಆರೋಪ ಪ್ರತ್ಯಾರೋಪಗಳ ಅಖಾಡವಾಗಿ ಮಾರ್ಪಟ್ಟಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ನನಗೆ ಮಾತನಾಡಲು ಅವಕಾಶವೇ ನೀಡ್ತಾ ಇಲ್ಲ, ನನ್ನ ಮೈಕ್ ಅನ್ನ ಆಫ್ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಈ ಮಾತಿಗೆ ಬಿಜೆಪಿ ಸುಮ್ಮನೆ ಕುಳಿತಿಲ್ಲ. ಅಂಕಿ ಅಂಶಗಳ ಸಮೇತ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿಯ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿಯವರ ಆರೋಪವೇನಿತ್ತು? ಅದಕ್ಕೆ ಬಿಜೆಪಿ ನೀಡಿದ ಖಡಕ್ ಉತ್ತರ ಏನು? ಸಂಸತ್ತಿನ ದಾಖಲೆಗಳು ಇದಕ್ಕೆ ಏನು ಹೇಳುತ್ತವೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಸಂಸದೀಯ ಇತಿಹಾಸದಲ್ಲಿ ಸಾರ್ವಭೌಮತ್ವ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಣೆಗಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಸಂವಾದಗಳು ನಡೆಯುವುದು ಸಹಜ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ತಮಗೆ ಸಂಸತ್ತಿನಲ್ಲಿ ಮಾತನಾಡಲು ಅವಕಾಶವನ್ನ ನೀಡ್ತಾ ಇಲ್ಲ ಮತ್ತು ತಮ್ಮ ಧ್ವನಿಯನ್ನ ಉದ್ದೇಶಪೂರ್ವಕವಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಮಾಡಿರುವಂತಹ ಆರೋಪಗಳು ದೇಶದಾದ್ಯಂತ ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದೆ. ಈ ಆರೋಪವು ಕೇವಲ ವೈಯಕ್ತಿಕ ದೂರುಗಳಾಗಿ ಉಳಿಯದೆ ಸಂಸತ್ತಿನ ಕಾರ್ಯವಿಧಾನಗಳು, ಸಭಾಧ್ಯಕ್ಷರ ನಿಷ್ಪಕ್ಷಪಾತತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಸಂವಿಧಾನಿಕ ಪ್ರಶ್ನೆಗಳನ್ನ ಮುನ್ನೆಲೆಗೆ ತಂದಿದೆ. ರಾಹುಲ್ ಗಾಂಧಿ ಅವರ ಈ ಎಲ್ಲ ಆರೋಪಗಳಿಗೆ ಬಿಜೆಪಿ ಅಂಕಿಅಂಶಗಳ ಆಧಾರದ ಮೇಲೆ ಮತ್ತು ಸಂಸದೀಯ ನಿಯಮಾವಳಿಗಳನ್ನ ಉಲ್ಲೇಖಿಸಿ ಪ್ರಬಲವಾದ ಪ್ರತ್ಯುತ್ತರವನ್ನ ನೀಡಿದೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪದೇ ಪದೇ ಪ್ರತಿಪಾದಿಸ್ತಾ ಇರುವ ವಿಷಯವೇನು ಅಂದ್ರೆ, ವಿರೋಧ ಪಕ್ಷದ ನಾಯಕನಾಗಿ ತಮಗೆ ಸಿಗಬೇಕಾದ ಸಾಂಪ್ರದಾಯಿಕ ಮತ್ತು ಸಂವಿಧಾನಿಕ ಹಕ್ಕುಗಳನ್ನ ಬಿಜೆಪಿ ನಿರಾಕರಿಸ್ತಾ ಇದೆ ಎಂಬುದು. ವಿಶೇಷವಾಗಿ 2026ರ ಬಜೆಟ್ ಅಧಿವೇಶನ ಮತ್ತು ಅದಕ್ಕೂ ಹಿಂದಿನ ಅಧಿವೇಶನಗಳಲ್ಲಿ ಇವರು ಈ ವಾದವನ್ನ ಪ್ರಬಲವಾಗಿ ಮಂಡಿಸ್ತಾ ಇದ್ದಾರೆ. ಇವರ ಪ್ರಕಾರ ತಾವು ಅದಾನಿ ಸಮೂಹದ ಅದಾನಿ ಗ್ರೂಪ್ ವಿವಾದಗಳು ಮತ್ತು ಚೀನಾ ಗಡಿ ಅತಿಕ್ರಮಣ ಮತ್ತು ಇತ್ತೀಚಿನ ಎಫ್ಸ್ಟೀನ್ ಫೈಲ್ಸ್ ನಂತಹ ವಿಷಯಗಳನ್ನು ಪ್ರಸ್ತಾಪಿಸಲು ಹೋದಾಗಲೆಲ್ಲ ಸಭಾಧ್ಯಕ್ಷರು ಅಥವಾ ಆಡಳಿತದಲ್ಲಿರೋ ಬಿಜೆಪಿ ಪಕ್ಷವು ತಾಂತ್ರಿಕ ಕಾರಣಗಳನ್ನು ಒಡ್ಡಿ ತಡೆಯೊಡ್ಡುತ್ತಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಪ್ರಮುಖ ಆರೋಪವೇನು ಅಂದ್ರೆ, ತಾವು ಮಾತನಾಡಲು ನಿಂತಾಗಲೆಲ್ಲ ಮೈಕ್ರೋಫೋನ್ ಅನ್ನ ಆಫ್ ಮಾಡಲಾಗ್ತಾ ಇದೆ. ಇದು ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕುವ ಸಂಚು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಿಯಾಗಿದ್ದಾರೆ ಎಂದು ತಾವು ಹೇಳಿದಾಗಲೆಲ್ಲ ಅದನ್ನ ದಾಖಲೆಗಳಿಂದ ತೆಗೆದುಹಾಕಲಾಗ್ತಾ ಇದೆ ಮತ್ತು ಮಾತನಾಡದಂತೆ ನಿರ್ಬಂಧಗಳನ್ನ ಹೇರಲಾಗ್ತಾ ಇದೆ. ಇನ್ನು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಾಣಿಯವರ ಅಪ್ರಕಟಿತ ಅಂದ್ರೆ ಇನ್ನು ಪಬ್ಲಿಷ್ ಆಗದಂತಹ ಆತ್ಮಚರಿತ್ರೆಯಂತಹ ಸತ್ಯಗಳನ್ನ ಸದನದ ಮುಂದಿಡಲು ಪ್ರಯತ್ನಿಸಿದಾಗ ಸಭಾಧ್ಯಕ್ಷರು ಅದನ್ನ ತಡೆಯುತ್ತಿದ್ದಾರೆ. ಭಾರತದ ಸಂಸತ್ತು ಒಂದು ಪಕ್ಷದ ಆಸ್ತಿಯಲ್ಲ, ಇದು ದೇಶದ ಜನರ ಇಚ್ಛಾಶಕ್ತಿಯ ಪ್ರತಿಬಿಂಬವಾಗಿದೆ. ಆದರೆ ಇಲ್ಲಿ ವಿರೋಧ ಪಕ್ಷಕ್ಕೆ ಯಾವುದೇ ಸ್ಥಾನವಿಲ್ಲದಂತೆ ವರ್ತಿಸಲಾಗ್ತಾ ಇದೆ. ಈ ಆರೋಪಗಳು ಸಂಸತ್ತಿನ ಘನತೆಗೆ ಧಕ್ಕೆ ತರುತ್ತವೆ ಎಂದು ಬಿಜೆಪಿ ವಾದಿಸುತ್ತಿದೆ. ರಾಹುಲ್ ಗಾಂಧಿ ಅವರು ಸಂಸತ್ತನ್ನು ಒಂದು ಪಕ್ಷದ ಅಭಿವ್ಯಕ್ತಿ ಎಂದು ಕರೆಯುವ ಮೂಲಕ ಸಂಸತ್ತಿನ ಸ್ವಾಯತ್ತತೆಯನ್ನ ಪ್ರಶ್ನಿಸುತ್ತಿದ್ದಾರೆ ಎಂಬುದು ಬಿಜೆಪಿಯ ನಿಲುವಾಗಿದೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ನನಗೆ ಮಾತನಾಡಲು ಅವಕಾಶವೇ ನೀಡ್ತಾ ಇಲ್ಲ ಎಂಬ ವಾದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಕಿ ಅಂಶಗಳ ಸುರಿಮಳೆಯನ್ನೇ ಸುರಿಸುವ ಮೂಲಕ ಪ್ರತ್ಯುತ್ತರವನ್ನ ನೀಡಿದರು. ಬಿಜೆಪಿಯ ವಾದದ ಪ್ರಕಾರ ಮಾತನಾಡಲು ಅವಕಾಶ ಸಿಗ್ತಾ ಇಲ್ಲ ಎಂದು ದೂರು ನೀಡಿರುವ ವ್ಯಕ್ತಿಯು ಮೊದಲು ಸದನದಲ್ಲಿ ಹಾಜರಿರಬೇಕು ಮತ್ತು ಚರ್ಚೆಗಳಲ್ಲಿ ಭಾಗವಹಿಸಬೇಕು. ಅಮಿತ್ ಶಾ ಅವರು ರಾಹುಲ್ ಗಾಂಧಿಯವರ ಕಳೆದ 3 ಲೋಕಸಭೆ ಅವಧಿಗಳ ಹಾಜರಾತಿಯನ್ನ ರಾಷ್ಟ್ರೀಯ ಸರಾಸರಿಯೊಂದಿಗೆ ಹೋಲಿಸಿ ಇವರ ಗೈರು ಹಾಜರಾತಿಯೇ ಇವರ ಮೌನಕ್ಕೆ ಕಾರಣ ಎಂದು ಪ್ರತಿಪಾದಿಸಿದರು. ಅಮಿತ್ ಶಾ ಅವರು ಸದನದಲ್ಲಿ ಮಂಡಿಸಿದ ರಾಹುಲ್ ಗಾಂಧಿ ಅವರ ಹಾಜರಾತಿಯ ವಿವರಗಳನ್ನ ಗಮನಿಸಿದರೆ 17ನೇ ಲೋಕಸಭೆಯಲ್ಲಿ 43%, 16ನೇ ಲೋಕಸಭೆಯಲ್ಲಿ 52%, 17ನೇ ಲೋಕಸಭೆಯಲ್ಲಿ 51%. ಈ ಅಂಕಿಅಂಶಗಳನ್ನು ವಿಶ್ಲೇಷಿಸಿದಾಗ ರಾಹುಲ್ ಗಾಂಧಿಯವರ ಹಾಜರಾತಿಯು ನಿರಂತರವಾಗಿ ರಾಷ್ಟ್ರೀಯ ಸರಾಸರಿಗಿಂತ ಬಹಳ ಕಡಿಮೆ ಇದೆ ಎಂದು ಸಾಬೀತಾಗುತ್ತದೆ. ಅಮಿತ್ ಶಾ ಅವರ ಪ್ರಕಾರ ಸದನದಲ್ಲಿ ಹಾಜರಿಲ್ಲದ ನಾಯಕನು ತಮಗೆ ಮಾತನಾಡಲು ಅವಕಾಶ ನೀಡುತ್ತಿಲ್ಲ ಎಂದು ಹೇಳ್ತಾ ಇರುವುದು ಕೇವಲ ರಾಜಕೀಯ ಸುಳ್ಳು. ರಾಹುಲ್ ಗಾಂಧಿ ಅವರು ಸಂಸತ್ತಿನ ಚರ್ಚೆಗಳಲ್ಲಿ ಭಾಗವಹಿಸುವ ಬದಲು ವಿದೇಶಿ ಪ್ರವಾಸಗಳಲ್ಲೇ ಹೆಚ್ಚು ಬ್ಯುಸಿಯಾಗಿರ್ತಾರೆ ಎಂದು ಬಿಜೆಪಿ ಆರೋಪಿಸಿದೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಪ್ರಮುಖ ಅಧಿವೇಶನಗಳ ಸಮಯದಲ್ಲಿ ದೇಶದ ಹೊರಗಿರ್ತಾರೆ ಎಂಬುದು ಬಿಜೆಪಿಯ ಪ್ರಮುಖ ಟೀಕೆಗಳಲ್ಲಿ ಒಂದು. ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸಗಳ ಲೀಸ್ಟ್ ಅನ್ನ ಸದನದಲ್ಲಿ ಓದಿ ಹೇಳಿದರು. 2025ರ ಚಳಿಗಾಲದ ಅಧಿವೇಶನದಲ್ಲಿ ಇವರು ಜರ್ಮನಿಯಲ್ಲಿದ್ದರು. 2025
2025ರ ಬಜೆಟ್ ಅಧಿವೇಶನದಲ್ಲಿ ವಿಯೆಟ್ನಾಂ ಪ್ರವಾಸವನ್ನು ಕೈಗೊಂಡಿದ್ದರು. 2023ರ ಬಜೆಟ್ ಅಧಿವೇಶನದ ಸಮಯದಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿದ್ದರು. 2018ರ ಬಜೆಟ್ ಅಧಿವೇಶನದ ವೇಳೆ ಸಿಂಗಪುರ್ ಮತ್ತು ಮಲೇಷ್ಯಾಗೆ ಭೇಟಿ ನೀಡಿದರು. ಇನ್ನು 2020ರ ಮುಂಗಾರು ಅಧಿವೇಶನಕ್ಕೂ ಕೂಡ ಇವರು ಗೈರು ಹಾಜರಾಗಿ ವಿದೇಶದಲ್ಲಿದ್ದರು. ಈ ಲಿಸ್ಟ್ ಓದಿದ ನಂತರ ಅಮಿತ್ ಶಾ ಅವರು ಸದನದಲ್ಲಿ ನಡೆಯುವ ಗಂಭೀರ ಚರ್ಚೆಗಳ ಸಮಯದಲ್ಲಿ ನೀವು ಲಂಡನ್, ಅಮೆರಿಕ, ಜರ್ಮನಿ, ವಿಯೆಟ್ನಾಂನಲ್ಲಿದ್ದರೆ ಭಾರತದ ಸಂಸತ್ತಿನಲ್ಲಿ ಯಾರು ನಿಮಗೆ ಮಾತನಾಡಲು ಅವಕಾಶವನ್ನು ನೀಡಲು ಸಾಧ್ಯವಿಲ್ಲ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಲು ಅವಕಾಶವಿಲ್ಲ ಎಂದು ಲೇವಡಿ ಮಾಡಿದರು. ಇನ್ನು ಸ್ನೇಹಿತರೆ, ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕಲಾಗುತ್ತಿದೆ ಎಂಬ ವಾದಕ್ಕೆ ಉತ್ತರವಾಗಿ ಬಿಜೆಪಿ ಸರ್ಕಾರವು ಕೂಡ ಅಂಕಿ ಅಂಶಗಳ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಲಾದ ಸಮಯದ ವಿವರಗಳನ್ನು ನೀಡಿದೆ. ಸಂಸತ್ತಿನ ಕಾರ್ಯವಿಧಾನದ ಪ್ರಕಾರ ಪ್ರತಿಪಕ್ಷದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಸಮಯವನ್ನು ನಿಗದಿಪಡಿಸಲಾಗುತ್ತದೆ. ಆದರೆ ಸಭಾಧ್ಯಕ್ಷರಾದ ಓಂ ಬಿರ್ಲಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅದರ ಸಂಖ್ಯಾಬಲಕ್ಕಿಂತ ಹೆಚ್ಚಿನ ಸಮಯವನ್ನ ನೀಡಿದ್ದಾರೆ ಎಂದು ಅಮಿತ್ ಶಾ ಅವರು ಪ್ರತಿಪಾದಿಸಿದ್ದಾರೆ. 17ನೇ ಲೋಕಸಭೆಯ ಅಂಕಿಅಂಶಗಳ ಪ್ರಕಾರ ಬಿಜೆಪಿ 303 ಸದಸ್ಯರನ್ನ ಹೊಂದಿದ್ದು ಅದಕ್ಕೆ ಒಟ್ಟು 349 ಗಂಟೆ 8 ನಿಮಿಷ ಸಮಯ ಸಿಕ್ಕಿದೆ. ಕಾಂಗ್ರೆಸ್ ಕೇವಲ 52 ಸದಸ್ಯರನ್ನ ಹೊಂದಿದ್ರು ಅದಕ್ಕೆ 157 ಗಂಟೆ 55 ನಿಮಿಷಗಳ ಸಮಯವನ್ನ ನೀಡಲಾಗಿದೆ. ಈ ಅನುಪಾತದ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗಿಂತ ಸುಮಾರು 6 ಪಟ್ಟು ಹೆಚ್ಚಿನ ಸಮಯವನ್ನ ಸಭಾಧ್ಯಕ್ಷರು ನೀಡಿದ್ದಾರೆ. 18ನೇ ಲೋಕಸಭೆಯಲ್ಲೂ ಕಾಂಗ್ರೆಸ್ ಸದಸ್ಯರು ಈಗಾಗಲೇ 157 ಗಂಟೆಗಳಿಗೂ ಹೆಚ್ಚು ಕಾಲ ಮಾತನಾಡಿದ್ದಾರೆ ಎಂದು ಅಮಿತ್ ಶಾ ತಿಳಿಸಿದರು. ಹೀಗಿರುವಾಗ ನನಗೆ ಮಾತನಾಡಲು ಬಿಡುತ್ತಿಲ್ಲ ಎಂಬುದು ಕೇವಲ ಒಂದು ಅಪಪ್ರಚಾರದ ತಂತ್ರ ಎಂದು ಬಿಜೆಪಿ ವಾದಿಸುತ್ತದೆ. ಸಭಾಧ್ಯಕ್ಷರು ಯಾರನ್ನೂ ಕೂಡ ವೈಯಕ್ತಿಕವಾಗಿ ತಡೆಯುವುದಿಲ್ಲ. ಸದಸ್ಯರು ಸಮಯಕ್ಕೆ ಸರಿಯಾಗಿ ಸದನಕ್ಕೆ ಬಂದು ತಮ್ಮ ಸರದಿಗಾಗಿ ಕಾಯಬೇಕು ಎಂಬುದು ಸರ್ಕಾರದ ನಿಲುವು. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಮಾತನಾಡಲು ಪ್ರಯತ್ನಿಸಿದಾಗ ಇವರಿಗೆ ತಡೆಯೊಡ್ಡಲಾಗುತ್ತಿದೆ ಎಂಬ ವಾದಕ್ಕೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಉತ್ತರವನ್ನ ನೀಡಿದ್ದಾರೆ. ಸಂಸತ್ತಿನ ನಿಯಮಗಳ ಪ್ರಕಾರ ಯಾವುದೇ ಸದಸ್ಯರು ಸದನದಲ್ಲಿ ಗಂಭೀರ ಆರೋಪಗಳನ್ನ ಮಾಡುವಾಗ ಅಥವಾ ಯಾವುದಾದರೂ ಲೇಖನಗಳನ್ನ ಉಲ್ಲೇಖಿಸುವಾಗ ಅವುಗಳನ್ನ ದೃಢೀಕರಿಸುವುದು ಕಡ್ಡಾಯವಾಗಿದೆ. ರಾಹುಲ್ ಗಾಂಧಿ ಅವರು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಾಣೆಯವರ ಇನ್ನೂ ಪಬ್ಲಿಷ್ ಆಗದ ಆತ್ಮಚರಿತ್ರೆಯಿಂದ ಕೆಲವು ಭಾಗಗಳನ್ನು ಉಲ್ಲೇಖಿಸಲು ಪ್ರಯತ್ನಿಸಿದಾಗ ಆಡಳಿತದಲ್ಲಿರೋ ಬಿಜೆಪಿ ಪಕ್ಷವು ಇದನ್ನ ಪ್ರಬಲವಾಗಿ ವಿರೋಧಿಸಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕಿರಣ್ ರಿಜಿಜು ಅವರು ಇದನ್ನು ಇನ್ನೂ ಪಬ್ಲಿಷ್ ಆಗದ ಅಥವಾ ಸರ್ಕಾರದ ಅನುಮತಿ ಇಲ್ಲದ ಪುಸ್ತಕವನ್ನ ಸದನದಲ್ಲಿ ಉಲ್ಲೇಖಿಸ್ತಾ ಇರುವುದು ಸಂಸದೀಯ ನಿಯಮಾವಳಿಗಳಿಗೆ ವಿರುದ್ಧವಾಗಿದೆ ಎಂದು ಇವರು ವಾದಿಸಿದರು. ರಾಹುಲ್ ಗಾಂಧಿ ಅವರು ಇದನ್ನು ತಮ್ಮ ಧ್ವನಿಯನ್ನ ಹತ್ತಿಕ್ಕುತ್ತಿದೆ ಎಂದು ಕರೆದರೆ ಬಿಜೆಪಿ ಇದನ್ನು ನಿಯಮಗಳ ಪಾಲನೆ ಎಂದು ಕರೀತಾ ಇದೆ. ಒಟ್ಟಾರೆಯಾಗಿ ರಾಷ್ಟ್ರ ರಾಜಕೀಯದಲ್ಲಿ ಬಿಜೆಪಿ ಪಕ್ಷವನ್ನ, ಬಿಜೆಪಿ ಸರ್ಕಾರವನ್ನ ಒಂದಲ್ಲ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಕೆಣಕ್ತಾ ಇದ್ರೆ ಅದಕ್ಕೆ ಬಿಜೆಪಿಯು ಕೂಡ ತಕ್ಕ ಉತ್ತರವನ್ನ ನೀಡ್ತಾ ಬರ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್